ರಾಜ್ಯದಲ್ಲಿ ಎದ್ದಿರೋ ಕಬ್ಬಿನ ಕಿಚ್ಚು ನಿಲ್ಲೋ ಹಾಗೆ ಕಾಣ್ತಿಲ್ಲ. ಮುಧೋಳದಲ್ಲಿ ಹೋರಾಟ ತಣ್ಣಗಾಗ್ತಿದ್ದಂತೆ ಬೀದರ್ನಲ್ಲಿ ಅನ್ನದಾತರು ದಂಗೆ ಎದ್ದಿದ್ದಾರೆ. ಇತ್ತ ಗೋದಾವರಿಯಲ್ಲಿ ನಡೆದಿದ್ದ ಬೆಂಕಿಯ ವರದಿ ರೆಡಿಯಾಗಿದೆ. ರಾಜ್ಯದಲ್ಲಿ ಕಬ್ಬಿನ ಕಾಡ್ಗಿಚ್ಚು ಶುರುವಾಗಿ ತಿಂಗಳಾಗ್ತಾ ಬಂತು. ದಿನದಿಂದ ದಿನಕ್ಕೆ ಊರಿಂದ ಊರಿಗೆ ಆಕ್ರೋಶದ ಜ್ವಾಲೆ ಆವರಿಸ್ತಾನೇ ಇದೆ ಹೊರತು ಕಮ್ಮಿ ಆಗ್ತಿಲ್ಲ. ಬೆಳಗಾವಿಯಲ್ಲಿ ಕಬ್ಬಿನ ಬಿಸಿ ಕಮ್ಮಿ ಆಗಿದ್ದಾಯಿತು. ಮುಧೋಳದಲ್ಲಿ ಜ್ವಾಲಾಮುಖಿ ಸ್ಫೋಟಿಸಿದ್ದೂ ಆಯಿತು. ಈಗ ಬೀದರ್ ಹಾಗೂ ವಿಜಯಪುರದಲ್ಲಿ ಆಕ್ರೋಶದ ಕಟ್ಟೆಯೊಡೆದಿದೆ. ಸರ್ಕಾರ ಹಾಗೂ ಕಾರ್ಖಾನೆ ಮಾಲೀಕರು ದರ ನಿಗದಿ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮುಧೋಳದಲ್ಲಿ ಕಬ್ಬಿನ ಕಿಚ್ಚು ತಣ್ಣಗಾಯ್ತು ಅನ್ನೋ ಹೊತ್ತಲ್ಲೇ ಬೀದರ್ನಲ್ಲಿ ಕಬ್ಬು ಬೆಳೆಗಾರರು ಬೀದಿಗಿಳಿದಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,100 ರೂಪಾಯಿ ದರ ನಿಗದಿ ಮಾಡಬೇಕು ಅಂತ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇವತ್ತು ಅಂಬೇಡ್ಕರ್ ವೃತ್ತದಲ್ಲಿ ತೆಂಗಿನಕಾಯಿ ಒಡೆದು ಹೋರಾಟಗಾರರು ಉರುಳು ಸೇವೆ ಮಾಡಿದ್ರು. ನಮ್ಮ ಬೇಡಿಕೆ ಈಡೇರದೇ ಇದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸಿದ್ಧವಾಯಿತು ಗೋದಾವರಿಯ ಬೆಂಕಿ ರಿಪೋರ್ಟ್. ರೈತರ ಸಹಾಯಕ್ಕೆ ನಿಂತ ಸಕ್ಕರೆ ಕಾರ್ಖಾನೆ ಮಾಲೀಕರು. 4 ದಿನದ ಹಿಂದೆ ಮುಧೋಳದಲ್ಲಿ ಬೆಂಕಿ ಬಿರುಗಾಳಿಯೇ ಎದ್ದಿತ್ತು. ರೈತರು ಪ್ರತಿಭಟನೆ ಮಾಡುತ್ತಿದ್ದ ಹೊತ್ತಲ್ಲೇ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ರು. ಸಮೀರವಾಡಿಯ ಗೋದಾವರಿ ಕಾರ್ಖಾನೆಯಲ್ಲಿ ಹಿಂದೆಂದೂ ನಡೆಯದ ಘಟನೆ ನಡೆದೋಗಿತ್ತು. ಅದರ ವರದಿಯನ್ನ ಅಧಿಕಾರಿಗಳು ರೆಡಿ ಮಾಡಿದ್ದಾರೆ. ಕಿಡಿಗೇಡಿಗಳು ಹಚ್ಚಿದ ಬೆಂಕಿಗೆ ಒಟ್ಟು 96 ಟ್ರ್ಯಾಕ್ಟರ್ ಟ್ರಾಲಿಯಲ್ಲಿದ್ದ ಕಬ್ಬು ಸುಟ್ಟು ಭಸ್ಮವಾಗಿದ್ವು. ಇದರ ಪರಿಣಾಮ 34 ಲಕ್ಷ ರೂಪಾಯಿ ಮೌಲ್ಯದ ಕಬ್ಬಿನ ಬೆಳೆ ಹಾನಿಯಾಗಿದ್ದು 13 ಟ್ರ್ಯಾಕ್ಟರ್ ಇಂಜಿನ್ ಹಾಗೂ 17 ಟ್ರಾಲಿ ಸುಟ್ಟು ಕರಕಲಾಗಿವೆ. ಇದರ ಜೊತೆಗೆ 8 ಬೈಕ್, 3 ಟ್ಯಾಂಕರ್, 1 ಪೊಲೀಸ್ ಬಸ್ಗೂ ಬೆಂಕಿ ಬಿದ್ದಿದ್ದು ಒಟ್ಟು 25 ಲಕ್ಷ ಮೌಲ್ಯದ 42 ವಾಹನಗಳು ಹಾನಿಗೀಡಾಗಿವೆಯಂತೆ. ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ ಕಾರ್ಖಾನೆಯ ಸಿಟಿಒ ದಿನೇಶ್ ಶರ್ಮಾ, ರೈತರ ಕಬ್ಬಿಗೆ ಕಾರ್ಖಾನೆಯೇ ಪರಿಹಾರ ನೀಡುತ್ತೆ ಎಂದಿದ್ದಾರೆ. ಇನ್ನುಳಿದ ಟ್ರ್ಯಾಕ್ಟರ್, ಟ್ರಾಲಿ ಸೇರಿದಂತೆ ಹಾನಿಗೀಡಾದ ವಾಹನಗಳ ಪರಿಹಾರಕ್ಕೆ ಜಿಲ್ಲಾಡಳಿತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಜಖಂಗೊಂಡ ವಾಹನಗಳ ವ್ಯಾಲ್ಯೂಯೇಷನ್ ಅನ್ನ ನಮ್ಮ ಆರ್ಟಿಒ ಅಧಿಕಾರಿಗಳು ಮಾಡಿದಾಗ ಅದು ಸುಮಾರು 25,68,000 ರೂಪಾಯಿ ಮೊತ್ತದ ನಷ್ಟ ಆಗಿರ್ತದೆ. ಅಂದ್ರೆ ಸರಿ ಸುಮಾರು ಒಂದು 50 ಲಕ್ಷದವರೆಗೂ ನಷ್ಟ ಆಗಿರುವಂತದ್ದು ಇರ್ತದೆ. ಇದರಲ್ಲಿ ವಾಹನಗಳು ಏನು ಜಖಂ ಆಗಿರ್ತವೆ, ಹಾನಿಗೊಳಗಾಗಿರ್ತವೆ, 25,68,000 ರೂಪಾಯಿ ತನಕ ಒಂದು ವಿಶೇಷ ಪ್ರಕರಣವೆಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಅನುದಾನಕ್ಕೆ ಪರಿಹಾರ ಧನಕ್ಕಾಗಿ ಪ್ರಸ್ತಾವನೆಯನ್ನ ಈಗಾಗಲೇ ಕಳಿಸಿದ್ದೀವಿ. ಸದ್ಯಕ್ಕೇನೋ ಕಬ್ಬು ಬೆಳೆಗಾರರ ಕಿಚ್ಚು ತಣ್ಣಗಾಗಿದೆ. ಆದರೆ ಮುಧೋಳದಲ್ಲಿ ನಡೆದ ಹಿಂಸಾಚಾರಕ್ಕೆ ಕಾರಣ ಯಾರು ಅನ್ನೋದರ ಚರ್ಚೆ ನಡೆಯುತ್ತಿದೆ. ಶಾಂತವಾಗಿ ನಡೆಯುತ್ತಿದ್ದ ಪ್ರತಿಭಟನೆ ವೇಳೆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದವರು ಯಾರು ಅನ್ನೋ ಪ್ರಶ್ನೆ ಮೂಡಿದೆ. ಇದೇ ವಿಚಾರವಾಗಿ ರೈತರು ಹಾಗೂ ರೈತ ಸಂಘಟನೆಗಳ ಮಧ್ಯೆ ಆರೋಪ ಪ್ರತ್ಯಾರೋಪ ನಡೆಯುತ್ತಿದ್ದು, ರೈತ ಸಂಘಟನೆಗಳತ್ತ ರೈತರು ಬೊಟ್ಟು ಮಾಡಿದ್ರೆ ಕಾರ್ಖಾನೆ ಮೇಲೆ ರೈತ ಸಂಘಟನೆ ಆರೋಪ ಮಾಡುತ್ತಿವೆ. ಆದ್ರೆ ಅದೆಲ್ಲ ಆಗ್ಲಿಕ್ಕೆ ಕಾರಣ ತಂದ್ರ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರ ಇವರು ನಾವು ಮುಧೋಳದಾಗ ಹೋರಾಟ ಮಾಡುವುದನ್ನ ಗಣನೆಗೆ ತಗೊಳ್ಳಾರ್ದ ಇವ್ರ ಹೋರಾಟನ್ನ ಹತ್ತಿಕ್ಬೇಕು. ಮುಂದೆ ಇವ್ರು ಯಾವ ಕಾಲಕ್ಕೂ ಇವ್ರು ಹೋರಾಟ ಮಾಡಿರಬಾರ್ದು. ಇವರಿಗೆ ಹೋರಾಟದೊಳಗೆ ಇವರಿಗೆ ನ್ಯಾಯ ಸಿಗಬಾರ್ದು, ಇವರಿಗೆ ಹೋರಾಟಕ್ಕೆ ಕಿಮ್ಮತ್ತು ಸಿಗಬಾರ್ದು ಅಂತೇಳಿ ಇದಕ್ಕ ಎಲ್ಲಾರ್ದು ಷಡ್ಯಂತ್ರ ಐತಿ. ಇದಕ್ಕೆ ಒಟ್ನಲ್ಲಿ ಕಬ್ಬಿನ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಿದ್ದು ರೈತರ ಆಗ್ರಹಕ್ಕೆ ಸರ್ಕಾರ ಹಾಗೂ ಕಾರ್ಖಾನೆ ಮಾಲೀಕರು ಮನ್ನಣೆ ನೀಡ್ತಾರಾ ಕಾದು ನೋಡಬೇಕು. ಬೀದರ್ನಿಂದ ದುರ್ಗಪ್ಪ ಹೊಸಮನಿ ಜೊತೆ ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ.